ಇದೆ ಟೈಮು. ಗುರುವಾರ ಇವತ್ತು ಬೆಳಗ್ಗೆಯಿಂದ ಏನು ಮಾಡಿಲ್ಲ, ಸುಮ್ಮನೆ ಹಾಗೆ ಕುಂತಿರೋದೆ. ಇವಾಗ 12:30 ವ್ಲಾಗ್ ಶುರು ಮಾಡೋಣ, ಹಾಗೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೋಗುತ್ತೆ ಇವತ್ತಿನ ವ್ಲಾಗ್ ನೋಡೋಣ. 12:30 ನಮ್ಮ ಪಾಪು ನಿದ್ದೆ ಟೈಮ್ ಅಲ್ವಾ, ಅವಳಿಗೆ ನಿದ್ದೆ ಬಂದಿತ್ತು. ಹಾಗೆ ಅವಳಿಗೆ ಮಲಗಿಸ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ, ಹೇಗೂ ಮಲಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಇವತ್ತು ನಾನು ದಾಲ್ ಮಾಡ್ತಾಯಿದ್ದೀನಿ. ಹಾಗೆ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು 2, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೊಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಹಾಗೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ ನಾನು. ಅದು ನನಗೆ ಈರುಳ್ಳಿ ಬೇಯಬೇಕಾದ್ರೆ ಫ್ರೈ ಮಾಡಬೇಕಾದ್ರೆ ಹಾಕಿದ್ರೇ ಅದ್ರ ಸ್ಮೆಲ್ ಚೆನ್ನಾಗಿರುತ್ತೆ, ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅವಾಗೇ ಹಾಕ್ಕೊಂಬಿಡ್ತೀನಿ ನಾನು. ಕಸ್ತೂರಿ ಮೇಥಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು, ಹಾಗೆ ಅದಾದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನು. 1 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ. ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಹಾಗೆ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿಗೆಲ್ಲ ಚೆನ್ನಾಗಿ ಬೇಯುತ್ತೆ, ಸಾಫ್ಟ್ ಆಗುತ್ತೆ ಟೊಮೆಟೊ ಎಲ್ಲ. ಹಾಗಾಗಿ ನಾನು ಈಗಲೇ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು, ಇನ್ನೂ ಸ್ವಲ್ಪ ಎಣ್ಣೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಎಣ್ಣೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ದಾಲಲ್ಲಿ. ನಾನು ಹಾಗೆ ಧನಿಯಾ ಪುಡಿ ಸಹ ಹಾಕ್ಕೊತೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಆಮೇಲೆ ನಾವು ಬೇಯಿಸಿಕೊಂಡಿರ್ತೀವಲ್ಲ ಬೇಳೆ, ನಾನಿಲ್ಲಿ ಸ್ವಲ್ಪ ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಎರಡನ್ನೂ ಬೇಯಿಸಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಬೇಯಿಸಿ ಚೆನ್ನಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಆಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಅದಕ್ಕೆ ಎಷ್ಟು ಬೇಕೋ ನೀರು ಹದ ನೋಡಿಕೊಂಡು, ನಾನು ರೈಸಿಂಗ್ ಮಾಡ್ಕೊತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಿದ್ದೀನಿ. ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅಂದರೆ ಕರೆಕ್ಟಾಗಿ ಆಗಿತ್ತು ನಮಗದು, ಕರೆಕ್ಟ್ ಹದದಲ್ಲಿತ್ತು. ಹಾಗೆ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿರುತ್ತೆ, ಟೇಸ್ಟು ಇದ್ದರೆ ಹಾಕ್ಕೋಬೋದು. ಅದಕ್ಕೆ ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಸ್ಪ್ರಿಂಗ್ ಆನಿಯನ್ನು, ಈರುಳ್ಳಿ ಹೂವನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಫುಲ್ಲು ಕುಕ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಅಷ್ಟೊಂದು ಟೈಮು ಸಹ ಏನು ಹಿಡಿಯಲ್ಲ, 1-3 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಬೇಗ ಕುಕ್ ಆಗೋಗುತ್ತೆ. ನಾನು ಇಲ್ಲಿ ಚೆನ್ನಾಗಿ ಕುದಿಸ್ಕೊಂಡು, ಅದು ದಾಳಿಗೆ ಅದ್ರ ಫ್ಲೇವರೆಲ್ಲ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಇದೆಲ್ಲ ಆಗಿದೆ ಇವಾಗ ರೆಡಿ, ಆಲ್ಮೋಸ್ಟು ಚೆನ್ನಾಗಿ ಕುದ್ದು ಎಲ್ಲ ರೆಡಿ ಆಗಿದೆ ದಾಳು. ಹಾಗೆ ನಾನು ರೈಸ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ನನಗೆ ರೈಸ್ ಜೊತೆ ಮಿಕ್ಸ್ಚರ್ ಇತ್ತು ಮನೇಲಿ. ಮಿಕ್ಸ್ಚರ್ ಇದ್ದರೆ ನಾನು ಕಂಪಲ್ಸರಿ ತಿಂತೀನಿ. ಅದಕ್ಕೆ ಹಾಗೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದೆ. ಚೆನ್ನಾಗಿತ್ತು ಒಟ್ನಲ್ಲಿ ದಾಲ್ ಮಾತ್ರ ತುಂಬ. ಹಾಗೆ ಪಾಪುನು ಎದ್ದಿದ್ಲು, ಅಷ್ಟೊತ್ತಿಗೆ ಆಟಾಡ್ತಾ ಇದ್ಲಲ್ಲ ಅಂದ್ಬಿಟ್ಟು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಿಚನ್ನು ಪಾತ್ರೆ ಎಲ್ಲ ಇತ್ತು, ಹಾಗೆ ಅವನು ಎಲ್ಲ ತೊಳ್ಕೊಂಡು ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ನಮ್ಮ ಬ್ರೂನು ಕಿಟಕಿಯಿಂದ ನಾವು ನೋಡ್ತಾ ಇದ್ರೆ ಸಾಕು ಅವನ್ನೇ, ಆಗಲೇ ಅವನು ಇಲ್ಲದೆ ಬಂದುಬಿಟ್ಟಿರ್ತಾನೆ. ಹಾಗೆ ಸರಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅವನದು. ಇನ್ನು ನಮ್ಮ ಪಾಪುನು ಅವಳೆದ್ರೆ ಮನೆ ಫುಲ್ಲು ಗಲೀಜು ಮಾಡಿ ಇಕ್ಬಿಡ್ತಾಳೆ. ಎಲ್ಲ ಎಳ್ಕೊಂಬಂದು ಹಾಲೆಲ್ಲ ಬಿಸಾಕೋದು, ಅಡುಗೆ ಮನೆ ಪಾತ್ರೆ ಎಲ್ಲ ಎಳ್ಕೊಂಬರ್ತಾಳೆ, ಆಟ ಸಾಮಾನೆಲ್ಲ ಎಳ್ಕೊಂಬಂದು ಬಿಸಾಕ್ತಾಳೆ. ನೋಡಿ, ಒಂದು ಕಡೆ ಯಾವುದೂ ಇರಲ್ಲ ಅವಳ ಹತ್ರ. ಫುಲ್ಲು ತೀಟೆ ಸುಬ್ಬಿದು, ಅಷ್ಟು ತೀಟೆ ಮಾಡ್ತಿರ್ತಾಳೆ. ಇವಾಗ ಆಚೆ ಹೋಗ್ಬೇಕು ಅಂತ ಹೋಗೋಗಿ ಡೋರ್ ತೆಗಿತಾ ಇದ್ಲು. ಸರಿ ಅಂದ್ಬಿಟ್ಟು ಆಚೆ ಕರ್ಕೊಂಬಂದೆ. ಅಲ್ಲಿ ನೋಡಿ, ಅಷ್ಟು ಬೇಗ ಹೋಗಿ ಅಡುಗೆ ಮನೇಲಿ ಪ್ಲೇಟ್ನೂ ಎತ್ಕೊಬಂದಿದ್ದಾಳೆ ಆಚೆಗೂ. ಆಮೇಲೆ ಸ್ವಲ್ಪ ತಾಡ್ಸಿ ಒಳಗೆ ಕರ್ಕೊಂಬಂದೆ. ಆಮೇಲೆ ನನ್ನ ಮಗ ಕಜ್ಜಾಯ ಬೇಕು ಅಂತಿದ್ದ. ಅವನಿಗೆ ಸಮ್ಮರ್ ಬಂದುಬಿಟ್ರೆ ಅದೇನೋ ಕಜ್ಜಾಯ ತಿನ್ನಬೇಕು ಅನಿಸುತ್ತೆ, ಹಾಲಿಡೇಸಲ್ಲಿ ಕೇಳ್ತಾನೆ. ಸರಿ ಅಂದ್ಬಿಟ್ಟು ಸ್ವಲ್ಪ ಮಾಡಿಕೊಟ್ಟಿದ್ದೆ ಅವನಿಗೂ. ಆಮೇಲೆ ಮತ್ತೆ ಈವ್ನಿಂಗ್ ನೈಟ್ ಇದು ಒಂದು 7 o'clock ಆಗಿತ್ತು. ಸೊಪ್ಪೆಲ್ಲ ಬಿಡಿಸೋಣ ಅಂದ್ಬಿಟ್ಟು ತಂದಿದ್ನಲ್ಲ ಅಂದ್ಬಿಟ್ಟು ಬಿಡಿಸ್ತಾಯಿದ್ರೆ ನನ್ನ ಮಗಳು ಅವಾಂತರ ನೋಡಿ, ಸೊಪ್ಪೆಲ್ಲ ಮನೆಯೆಲ್ಲ ಮಾಡಿಬಿಟ್ಟು ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅದರ ಕೆಲಸ, ಒಂದೊಂದಲ್ಲ ನನ್ನ ಮಗಳದು ನೋಡಿ.
ಹಾಗೆ ನಮ್ಮ ಅಕ್ವೇರಿಯಂ ಸಹ ತುಂಬ ಗಲೀಜಾಗೋಗಿತ್ತು, ಅದನ್ನು ಕ್ಲೀನ್ ಮಾಡಿದ್ವಿ. ಅದನ್ನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಗಿತ್ತು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.